ಮೆಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇವ್ರಿಗೂ ಉದಯ್ ಶಂಕರ್ಗೂ ಇದ್ದಂತಹ ಏಕೈಕ ವ್ಯತ್ಯಾಸ ಅಂದರೆ ಉದಯ್ ಶಂಕರ್ ಎಷ್ಟು ಚೆನ್ನಾಗಿ ಚಿತ್ರ ಸಾಹಿತ್ಯವನ್ನು ಒದಗಿಸ್ತಾ ಇದ್ದ ಅಷ್ಟೇ ಚೆನ್ನಾಗಿ ಹಂಸಲೇಖ ಅವರು ಒದಗಿಸ್ತಾ ಇದ್ರು. ನಾವು ಕೆಲಸ ಮಾಡಿದಂತಹ ಸಂಗೀತ ನಿರ್ದೇಶಕರಲ್ಲಿ ಅತ್ಯಂತ ಹಾಸ್ಯ ಪ್ರವೃತ್ತಿ ಉಳ್ಳವರು ಹಂಸಲೇಖ. ಅವರು ಹಂಸಲೇಖ ಅಲ್ಲ, ಹಾಸ್ಯಲೇಖ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಅವರು ಮಾತಿನಲ್ಲೂ ಅವರು ಹಾಸ್ಯವನ್ನ ಸೇರಿಸ್ತಾ ಇರ್ತಾರೆ, ಜೋಕ್ಸ್ ಕಟ್ ಮಾಡ್ತಾ ಇರ್ತಾರೆ. ಅವರ ಸಂಗೀತವನ್ನ ಕೇಳಿಸೋದ್ರಲ್ಲಿ ತನ್ಮೇಯರನ್ನಾಗಿ ನಮ್ಮನ್ನ ತನ್ಮೇಯರನ್ನಾಗಿ ಮಾಡೋದು ಮಾತ್ರ ಅಲ್ಲ, ಅವರ ಮಾತಿನಲ್ಲೂ ಸಿಕ್ಕಾಪಟ್ಟೆ ನಗಿಸ್ತಾ ಇರ್ತಾರೆ. 5 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ. ಐ ಥಿಂಕ್ ಒನ್ ಆಫ್ ದಿ ವಿಟ್ಟಿಯೆಸ್ಟ್ ಮ್ಯಾನ್ ಐ ಹ್ಯಾವ್ ಎವರ್ ಸೀನ್ ಇನ್ ಮೈ ಲೈಫ್. ಅಂತಹ ಬಿಟ್ಟು ಅವರಲ್ಲಿದೆ. ಒಂದು ಮಾತಿಗೆ ಇನ್ನೊಂದು ಮಾತು ಜೋಡಿಸಿ ನಗು ಉಕ್ಕಿಸ್ತಾರೆ ಅಂತಂದರೆ ಆ ಮನುಷ್ಯನ ಸಂಗೀತದ ಅವರ ಒಂದು ಚತುರತೆ, ಪ್ರತಿಭೆಯನ್ನು ಒಂದು ಬರೆಗಿಟ್ಟು ನೋಡೋದಾದರೆ ಈ ಹಾಸ್ಯ ಪ್ರವೃತ್ತಿ ಇದೆಯಲ್ಲ, ಅದು ಅತ್ಯಂತ ಮೇಲಕ್ಕೆ ಬರುತ್ತೆ. ಅದು ಹಾಸ್ಯ ಪ್ರವೃತ್ತಿ ಅದು ಹಂಸಲೇಖ ಅವ್ರ ಬಗ್ಗೆ ಮಾತಾಡುವಾಗ ಅವರ ಹಸ್ತಲೇಖನಿಯ ಬಗ್ಗೆಯೂ ನಾವು ಮಾತಾಡಬೇಕಾಗುತ್ತೆ. ಯಾಕೆಂತಂದರೆ ಅವರು ಕೇವಲ ಹಾಡುಗಳನ್ನು ಮಾತ್ರ ಹಾಡಿಗೆ ಸಂಯೋಜನೆಯನ್ನು, ರಾಗ ಸಂಯೋಜನೆಯನ್ನು ಮಾತ್ರ ಮಾಡ್ತಾ ಇರಲಿಲ್ಲ, ಅದಕ್ಕೆ ತಕ್ಕದಂಥ ಸಾಹಿತ್ಯವನ್ನು ಬರಿತಾ ಇದ್ರು. ಅದೇ ಹಸ್ತಲೇಖ ಅಂತಾರೆ, ಅಥವಾ ಹಸ್ತಲೇಖನಿ ಅನ್ನೋಣ. ಹಸ್ತಲೇಖವನ್ನು ಅವರು ಅತ್ಯುತ್ತಮವಾಗಿ ಸಂಗೀತ ಮತ್ತು ಸಾಹಿತ್ಯ ಎರಡನ್ನು. ಇವ್ರಿಗೂ ಉದಯ್ ಶಂಕರ್ಗೂ ಇದ್ದಂತಹ ಏಕೈಕ ವ್ಯತ್ಯಾಸ ಅಂದರೆ ಉದಯ್ ಶಂಕರ್ ಎಷ್ಟು ಚೆನ್ನಾಗಿ ಚಿತ್ರ ಸಾಹಿತ್ಯವನ್ನು ಒದಗಿಸ್ತಾ ಇದ್ದ ಅಷ್ಟೇ ಚೆನ್ನಾಗಿ ಹಂಸಲೇಖ ಅವರು ಒದಗಿಸ್ತಾ ಇದ್ರು. ಎಲ್ಲರೂ ಹೇಳೋದು ಏನು ಅಂತಂದರೆ ಉದಯ್ ಶಂಕರ್ ಆದಮೇಲೆ ಹಂಸಲೇಖನೇ ದಿ ಬೆಸ್ಟ್ ಲಿರಿಸಿಸ್ಟ್ ಅಂತ ಹೇಳ್ತಾರೆ. ಹಾಗೆ ಬಟ್ ಹಂಸಲೇಖಗೆ ಇದ್ದನ್ನ ಮತ್ತೊಂದು ಪ್ರತಿಭೆ ಏನು ಅಂತಂದರೆ ಅದು ರಾಗ ಸಂಯೋಜನೆ, ಸಾಹಿತ್ಯಕ್ಕೆ ತಕ್ಕ ರಾಗ ಸಂಯೋಜನೆ, ಅಥವಾ ರಾಗ ಸಂಯೋಜನೆಗೆ ತಕ್ಕಂಥ ಸಾಹಿತ್ಯವನ್ನು ರಚಿಸತಕ್ಕಂಥದ್ದು. ಸನ್ನಿವೇಶಕ್ಕೆ ಅವರು ಯಾವುದೇ ಚಿತ್ರವನ್ನು ಸಂಗೀತ ನಿರ್ದೇಶನ ಮಾಡಿದ್ರು ಸನ್ನಿವೇಶಕ್ಕೆ ತಕ್ಕಂಥ ರಾಗ ಮತ್ತು ಸಾಹಿತ್ಯ ಎರಡನ್ನೂ ಕೊಡ್ತಾ ಇದ್ದಂತೂ ಹಂಸಲೇಖ ಅವರು ಒಬ್ಬರು ಅದರಲ್ಲಿ 2 ಮಾತೇ ಇಲ್ಲ. ಇದಕ್ಕೆ ನಿದರ್ಶನ ಅವರ ಮತ್ತು ರವಿಚಂದ್ರನ್ ಇವರ ಜೋಡಿಯಲ್ಲಿ ಬಂದ ಅನೇಕ ನೂರಾರು ಚಿತ್ರಗೀತೆಗಳು ಅವರಿಬ್ಬರ ಜೋಡಿಯಲ್ಲಿ ಬಂದಿತ್ತು. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಅದೆಷ್ಟು ಚೆನ್ನಾಗಿರುತ್ತೆ, ಅವರ ಸಾಹಿತ್ಯಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಮ್ಮ ಚಿತ್ರ ಇರಲಿ, ರವಿಚಂದ್ರನ್ ಅವರ ಚಿತ್ರದ ಹಾಡುಗಳನ್ನು ಒಂದೊಂದನ್ನು ಕೇಳಿದಾಗ ಅವರ ಸಾಹಿತ್ಯದ ಬೆಲೆಯ ಅರಿವು ನಮಗಾಗುತ್ತದೆ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ. ನಾವು ಹಂಸಲೇಖ ಅವ್ರನ್ನ ಭೇಟಿ ಮಾಡಿದ್ದು ಯಾವಾಗ ಅಂತಂದರೆ ಅದು 1980ರ ಕೊನೆಯಾಗ 89-90 ನಾವು ಮದ್ರಾಸಿಂದ ಬೆಂಗಳೂರಿಗೆ ಫ್ಲೈಟಿಗೆ ಹತ್ತೋದಕ್ಕೆ ಅಂತ ಏರ್ಪೋರ್ಟ್ನಲ್ಲಿ ಕಾಯ್ತಾ ಕೂತಿದ್ವಿ ಫ್ಲೈಟಿಗೆ. ಆಗ ಹಂಸಲೇಖ ಅವರು ಅಲ್ಲಿ ರವಿಚಂದ್ರನ್ ಯಾವುದೋ ಚಿತ್ರದ ಒಂದು ಮಿಕ್ಸಿಂಗಿಗೆ ಬಂದಿದ್ದರು. ಆಗೆಲ್ಲ ಅಲ್ಲೇ ನಡೀತಾ ಇದ್ದಿದ್ದು. ಮಿಕ್ಸಿಂಗಿಗೆ ಬಂದವರು ನಮ್ಮನ್ನು ಬಂದು ಭೇಟಿಯಾದರು. ನಮ್ಮನ್ನು ಕಣ್ಣು ಮಾತಾಡ್ಸಿದ್ರು. ಸರ್, ನಿಮ್ಮ ಚಿತ್ರಗಳಲ್ಲಿ ಬಹಳ ಒಂದು ಸಂಗೀತಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀರ. ನಿಮ್ಮ ಚಿತ್ರಗಳಲ್ಲಿ ನಿಮ್ಮ ಚಿತ್ರ ಯಾವುದಾದ್ರೂ ಒಂದು ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಇದನ್ನು ಸಂಭಾವನೆ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಕೇಳ್ತಾ ಇಲ್ಲ ಸರ್, ಇದನ್ನು ನಾನು ಸಂವೇದನಾ ದೃಷ್ಟಿಯಲ್ಲಿ ಕೇಳ್ತಾ ಇದ್ದೀನಿ. ನೀವು ಸಂಭಾವನೆ ನನಗೇನು ಕೊಡಬೇಡಿ. ನನ್ನ ಸಂವೇದನೆ ಏನು ಅಂದರೆ ಒಂದು ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ, ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳಿದಾಗ, ಅದಕ್ಕೇನಂತೆ ನಾವು ನೆಕ್ಸ್ಟ್ ಪಿಕ್ಚರ್ ನೀವು ಮಾಡೋಣ ಬಿಡಿ ಅಂತ ಹೇಳಿದಾಗ, ಆ ಟೈಮಿಗೆ ಸರಿಯಾಗಿ ನಮಗೆ ನೀನು ನಕ್ಕರೆ ಹಾಲು ಸಕ್ಕರೆ ಮಾಡಿದ್ವಿ.
ಹಾಗೆ ಇವರ ಒಂದು ಚೆನ್ನಾಗಿ ಒಂದು ಆ ನಿವೇದನೆ ಅವರ ಅಲ್ಲೇ ಒಂದು 10 ನಿಮಿಷ ಇದ್ದಾಗಲೇ ನಮ್ಮನ್ನು ನಗುವಿನ ಕಡಲಿನಲ್ಲಿ ಮುಳುಗಿಸ್ಬಿಟ್ಟಿದ್ರು. ಈ ಮನುಷ್ಯ ಲಾಯಕ್ಕಾಗಿರ್ತಾನೆ ಈ ಚಿತ್ರಕ್ಕೆ. ಯಾಕೆಂದರೆ ಇಟ್ ವಾಸ್ ಎ ಕಾಮಿಡಿ ಪಿಕ್ಚರ್. ಅದು ಹಾಸ್ಯ ಪ್ರಧಾನವಾದಂಥ ಚಿತ್ರ ಅದು. ಈ ಹಾಸ್ಯ ಪ್ರಧಾನ ಚಿತ್ರಕ್ಕೆ ಹಂಸಲೇಖ ಅವರ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ತಕ್ಷಣ ಬಂದು ಮಾಡಿಕೊಟ್ರು. ಅದರಲ್ಲಿ ಹಾಗೇನೆ ಅದರಲ್ಲಿ 5 ಹಾಡುಗಳಿವೆ. 5 ಹಾಡಿನಲ್ಲಿ 4 ಹಾಡು ಪಾಪ್ಯುಲರ್ ಆಗಿದೆ ಅಂತಂದರೆ ಅವರ ಒಂದು ಸಂಗೀತದ ಶಕ್ತಿಯನ್ನು ನೀವು ತಿಳ್ಕೊಬೋದು. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅದಾದಮೇಲೆ ಯಾವಾಗ ಮೀಟ್ ಮಾಡಬೇಕಾದ್ರೂ ನನ್ನನ್ನು ಕರೆಯೋದೇ ಅವರು ಹಲೋ ಯಂಗ್ ಮ್ಯಾನ್ ಅಂತಾರೆ. ಹಲೋ ಅದು ಅವ್ರು ನನ್ನನ್ನು ಯಂಗ್ ಮ್ಯಾನ್ ಯಾಕೆಂದರೆ 30 ವರ್ಷಗಳ ಹಿಂದೆ ನೋಡಿದ ಒಂದು ಆ ದೃಷ್ಟಿಕೋನದಲ್ಲೇ ಇವತ್ತಿಗೂ ನನ್ನನ್ನು ನೋಡ್ತಾ ಇದ್ದಾರೆ. ಎಲ್ಲೇ ಭೇಟಿಯಾಗಲಿ ಅವರ ಹಾಸ್ಯ ಪ್ರವೃತ್ತಿ ಉಕ್ಕಿ ಬರುತ್ತೆ. ಯಾಕೆಂದರೆ ನಮಗೂ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ, ಅವ್ರಿಗೂ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಜಾಸ್ತಿ. ಅದರಿಂದಾಗಿ ನಾವಿಬ್ಬರು ಸೇರಿದಾಗ ಅನೇಕ ಕ್ಷಣಗಳು ನಗುವಿನ ಕಡಲಿನಲ್ಲೇ ಮುಳುಗೋಗಿರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರ ಒಂದೊಂದು ಸಾಹಿತ್ಯವು ಒಂದೊಂದು ಅಮೂಲ್ಯ ರತ್ನಗಳು. ಆ ರತ್ನಗಳಲ್ಲಿ ನನಗೆ ತುಂಬ ಇಷ್ಟವಾದದ್ದು ಈ ಭೂಮಿ ಬಣ್ಣದ ಬುಗುರಿ. ಎಂಥ ಸತ್ವ ಅಡಗಿದೆ ಅದರಲ್ಲಿ. ವಂಡರ್ಫುಲ್ ಫಿಲಾಸಫಿ ಅದರಲ್ಲಿ. ಅವರ ಯಾವುದೇ ಕೃತಿ ತಗೊಳ್ಳಿ ಅದರಲ್ಲಿ ಫಿಲಾಸಫಿ ಅಡಗಿರುತ್ತೆ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು. ಎಂಥ ಒಂದು ದೇಶಭಕ್ತಿ ಗೀತೆ, ನಾಡಭಕ್ತಿ ಗೀತೆ ಅದು. ಅದನ್ನು ನನಗೆ ಎಷ್ಟೋ ಸಲ ಅನಿಸಿದೆ, ನಾಡಗೀತೆಯನ್ನು ಇದನ್ನು ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಯೋಚನೆ ಮಾಡಿದ್ದು ಉಂಟು. ಬಟ್ ಈಗಿನ ನಾಡಗೀತೆ ಕುವೆಂಪು ಅವ್ರಿಗೆ ಕೈ ಮುಗಿಬೇಕು. ಅದ್ರ ಬಗ್ಗೆ ನನಗೆ ಯಾವ ವಿಧವಾದ ಒಂದು ಸಂದೇಹವಾಗಲಿ ಅಥವಾ ಯಾವ ವಿಧವಾದ ಒಂದು ಸಂಶಯವಾಗಲೇ ಇಲ್ಲ. ಅದು ಭಾವನೆ ಅಷ್ಟೇ, ಅನಿಸಿಕೆ ಅಷ್ಟೇ, ಅದು ಆಸೆ ಅಲ್ಲ, ಅನಿಸಿಕೆ ಅಷ್ಟೇ. ಹಾಗೆ ಅಷ್ಟು ಅಮೂಲ್ಯವಾಗಿದೆ ಆ ಕೃತಿ ಅನ್ನೋದಕ್ಕೆ ನನ್ನ ಒಂದು. ಹಂಸಲೇಖ ಅವರ ಸಂಗೀತ ಪ್ರತಿಭೆಗೆ ಜೊತೆಯಾಗಿ ಅವರಿಗೆ ಇರತಕ್ಕಂಥದ್ದು ಸಾಮಾಜಿಕ ಕಳಕಳಿ. ಆ ಸಾಮಾಜಿಕ ಕಳಕಳಿಯಿಂದ ಅವರಿಗೇನು ಅಂತಂದರೆ ಅವ್ರಿಗೆ ಗೊತ್ತಿರತಕ್ಕಂಥ ಸಂಗೀತ ಜ್ಞಾನವನ್ನು ಇತರರಿಗೂ ಹಂಚಬೇಕು, ಹಳ್ಳಿಗಳಲ್ಲೂ ಸಂಗೀತ ಮೊಳಗಬೇಕು ಅನ್ನೋ ಒಂದು ಉದಾರವಾದಂಥ ಮನೋಭಾವ ಅವರಲ್ಲಿ ಮನೆ ಮಾಡಿ ಅವರು ದೇಸಿ ಸ್ಕೂಲ್ ಅಂತ ಒಂದು ಇಲ್ಲಿ ನಮ್ಮ ಬಸವೇಶ್ವರ ನಗರದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭಿಸಿ ಅಲ್ಲಿ ಜಾನಪದ ಗೀತೆಗಳು, ಸುಗಮ ಸಂಗೀತ ಮತ್ತು ಚಿತ್ರಸಂಗೀತ, ಅದರಲ್ಲೂ ಜಾನಪದ ಮತ್ತು ಸುಗಮ ಸಂಗೀತಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟು ಅದನ್ನು ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಯಾವ ಒಂದು ವಿಧವಾದ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಅವರಿಗೆ ಸಂಗೀತವನ್ನು ಹೇಳಿಕೊಡ್ತಕ್ಕಂಥ ಆ ಜಾನಪದ ಕಲೆ ಮತ್ತು ರಂಗಭೂಮಿಯ ಕಲೆ ಮತ್ತು ಸಂಗೀತ ಕಲೆಯನ್ನು ಹೇಳಿಕೊಡ್ತಕ್ಕಂಥ ಒಂದು ಶಾಲೆಯನ್ನು ತೆರೆದು ಅತ್ಯಂತ ಮಹತ್ತರವಾದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹೇಳೋದು ಉಂಟು, ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಅಂತ ಹೇಳಿ. ಹಾಗೆ ಆ ಹಂಸಲೇಖ ಅವರು ತಮ್ಮ ತಾವು ಒಂದು ಜ್ಞಾನಾರ್ಜನೆಯನ್ನು ಏನು ಮಾಡ್ಕೊಂಡಿದ್ದಾರೆ ಅದನ್ನು ಇತರರಿಗೆ ಹಂಚಿ ಅನೇಕ ಹಳ್ಳಿಗಾಡಿನ ಯುವತಿಯರು ಸಂಗೀತ ಕ್ಷೇತ್ರದಲ್ಲಿ, ಕಲಾಕ್ಷೇತ್ರದಲ್ಲಿ ಬೆಳಗು ಹಾಗೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಈ ಪ್ರಯತ್ನ ಅಭಿನಂದನೀಯ, ವಂದನೀಯ. ಒಬ್ಬ ಮಹಾನ್ ಸಂಗೀತಗಾರನ, ಮಹಾನ್ ಸಂಗೀತ ವಿದ್ವಾನ್, ಮಹಾನ್ ಸಂಗೀತ ಸರಸ್ವತಿಯನ್ನು, ಅದರ ಬಗ್ಗೆ, ಅವರ ಸಂಗೀತದ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದು ಚಿತ್ರವನ್ನು ಮಾಡಬೇಕು ಅಂತಂದರೆ ಅದು ಸಂಗೀತ ನಿರ್ದೇಶಕರಿಗೆ ಸರಿಯಾದ ಸವಾಲೇ ಸರಿ. ಅಂತಹ ಸವಾಲನ್ನು ಎದುರಿಸಿದವರು ನಮ್ಮ ಹಂಸಲೇಖ. ಚಿತ್ರ ಪಂಚಾಕ್ಷರಿ ಗವಾಯಿ. ಆ ಚಿತ್ರದಲ್ಲಿ ಸಂಗೀತ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವರ ಪಂಚಾಕ್ಷರಿ ಗವಾಯಿಗಳ ಹಿಂದೂಸ್ತಾನಿ ಸಂಗೀತದ ಅವರ ಅತ್ಯಂತ ಹಿರಿಯ ಪ್ರತಿಭಾವಂತರು. ಅವರಿಗೆ ಪಂಚಾಕ್ಷರಿ ಗವಾಯಿಗಳಿಗೆ
ದೇವರು ಕಣ್ಣನ್ನು ಕಿತ್ಕೊಂಡಿದ್ರು ಸಂಗೀತ ಜ್ಞಾನವನ್ನು ಧಾರೆ ಎರೆದು ಬಿಟ್ಟಿದ್ಲು ಸರಸ್ವತಿ. ಅಂತಹ ಒಬ್ಬ ಸಂಗೀತಕಾರನ ಜೀವನ ಚರಿತ್ರೆಯನ್ನು ಮಾಡಬೇಕಾದಾಗ ವಿಜಯ ರಾಘವೇಂದ್ರ ಅದರಲ್ಲಿ ಆ ಪಾತ್ರವನ್ನು ವಹಿಸಿದ್ದ. ಅತ್ಯಂತ ಮೋಹಕವಾಗಿ ವಹಿಸಿದ್ದ ಆ ಪಾತ್ರವನ್ನು. ನಿಜವಾಗ್ಲೂ ಪಂಚಾಕ್ಷರಿ ಗವಾಯಿಗಳೇ ಎದ್ದು ಬರ್ದಾಗಿತ್ತು ಅದು. ನಮ್ಮ ರಾಜ್ಕುಮಾರ್ ಅವರು ರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಪಾತ್ರ ಮಾಡಿದಾಗ ಎಷ್ಟೋ ಜನ ರಾಘವೇಂದ್ರ ಸ್ವಾಮಿಗಳೇ ಎದ್ದು ಬಂದಿದ್ದಾರೆ ಅಂತ ಹೇಗೆ ಹೇಳಿದ್ರು, ಹಾಗೆ ಪಂಚಾಕ್ಷರಿ ಗವಾಯಿಗಳ ಪಾತ್ರದಲ್ಲಿ ಈ ಅವರ ಸೋದರಳಿಯ ವಿಜಯ ರಾಘವೇಂದ್ರ ನಿಜವಾಗ್ಲೂ ಮೂರ್ತಿ ವ್ಯಕ್ತಿ ಬಂದ. ಅಂಥ ಪಾತ್ರಕ್ಕೆ ಸಂಗೀತವನ್ನು ಇತ್ತವರು ಹಂಸಲೇಖ. ಅದಕ್ಕೆ ಅವರಿಗೆ ರಾಷ್ಟ್ರಪತಿಗಳ ಬೆಳ್ಳಿ ಪದಕ ದೊರಕಿದ್ದು ಅಲ್ಲದೆ ರಾಜ್ಯ ಪ್ರಶಸ್ತಿನೂ ಅತ್ಯುತ್ತಮ ಸಂಗೀತಕ್ಕಾಗಿ ಬಂತು. ಅದು ಅತ್ಯಂತ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ತರತಕ್ಕಂಥ ವಿಷಯ. ಇದಲ್ಲದೆ ಅವರಿಗೆ ಇನ್ನೂ 3-4 ರಾಜ್ಯ ಪ್ರಶಸ್ತಿಗಳು ಸಂದಿವೆ. ನಿನ್ನ ಮನವನ್ನು ಒಂದು ಚಿತ್ರ ಅಂತ ಕಾಣಿಸುತ್ತೆ, ನನ್ನ ಮನವನ್ನು ನಿನ್ನ ಮನವನ್ನು ಚಿತ್ರ, ಅದಕ್ಕೂ ಅದು ರವಿಚಂದ್ರನ್ ಅವರು. ಆಮೇಲೆ ಹಾಗೆ ಹೀಗೆ ನನಗೆ ಜ್ಞಾಪಕ ಇಲ್ಲ, 2-3 ಚಿತ್ರಗಳಿಗೆ ಅವರಿಗೆ ರಾಜ್ಯ ಪ್ರಶಸ್ತಿ ಸಂದಿದೆ. ಇಂಥ ಒಂದು ಅತ್ಯುತ್ತಮ ಸಂಗೀತಗಾರ, ಸಾಹಿತ್ಯಕಾರ ನಮ್ಮ ಕನ್ನಡಿಗರ ಮಧ್ಯದಲ್ಲಿರೋದು ನಮ್ಮ ಕನ್ನಡಿಗರ ಸೌಭಾಗ್ಯ ಅನ್ನೋದು ನನ್ನ ಅನಿಸಿಕೆ. ಅವರು 100 ಕಾಲ ಬಳಲಿ, ಹೀಗೆ ಕನ್ನಡದ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಿ ಅನ್ನೋದೇ ನನ್ನ ಹಾರೈಕೆ.